ನೆಲಮಂಗಲ ತಾಲೂಕಿನ ಎಲ್ಲ ನಾಗರಿಕರಲ್ಲಿ ನನ್ನ ವಂದನೆಗಳು. ನನ್ನ ಹೆಸರು ನಾಗೇಂದ್ರ ಅಂತ. ನಾನು ನೆಲಮಂಗಲ ತಾಲೂಕಲ್ಲಿ ಹುಟ್ಟಿ ಬೆಳೆದು ಇವತ್ತು ನೆಲಮಂಗಲದಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಈ ದಿನ ನಾವು ಇಲ್ಲಿ ಈ ನಮ್ಮ ವಕೀಲರ ಸಮುದಾಯದಿಂದ ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಈ ವೃಷಭಾವತಿ ಕೊಳಚೆ ನೀರು ಏನಿದೆ ಅದನ್ನು ನಮ್ಮ ನೆಲಮಂಗಲ ತಾಲೂಕಿಗೆ ತರ್ತಕ್ಕಂಥ ಯೋಜನೆಯನ್ನು ಮಾನ್ಯ ನೆಲಮಂಗಲ ಶಾಸಕರು ತರಬೇಕು ಅಂತ ಅಂದ್ಬಿಟ್ಟು ಹೊರಟಿದ್ದಾರೆ. ಈ ನೀವು ತಾವು ತರ್ತಾ ಇರ್ತಕ್ಕಂಥ ನೀರು ನದಿ ನೀರು ಎಂಬತಕ್ಕಂಥದ್ದನ್ನು ಜನಗಳಿಗೆ ಮಂಕುಬೂದಿ ಎರಚತಕ್ಕಂಥ ಕೆಲಸ ಬೇಕಾಗಿಲ್ಲ. ಆ ನೀರು ಯಾವುದು? ನೀವು ತರ್ತಾ ಇರ್ತಕ್ಕಂಥ ವೃಷಭಾವತಿ ಕೊಳಚೆ ನೀರು. ಆ ಕೊಳಚೆ ನೀರಿನಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಫ್ಯಾಕ್ಟ್ರಿಗಳಿಂದ ಬರ್ತಕ್ಕಂಥ ಕೊಳಚೆ ನೀರು, ಅವ್ರು ಬಿಡ್ತಕ್ಕಂಥ ಆಸಿಡ್ ನೀರುಗಳು, ಮತ್ತು ಏನು ಈ ಆಸ್ಪತ್ರೆಗಳಿದ್ದಾವೆ ಆ ಆಸ್ಪತ್ರೆಗಳಿಂದ ಬರ್ತಕ್ಕಂಥ ಕೊಳಚೆ ನೀರು, ಮತ್ತು ಆ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಜನಗಳ ಒಂದು UGD ನೀರು ಏನಿದ್ದಾವೆ, ಕೊಳಚೆ ನೀರು, ಕಕ್ಕಸ್ ನೀರೇನಿದೆ, ಮತ್ತು ಈ ಪ್ರಾಣಿಗಳನ್ನು ಸುಡ್ತಕ್ಕಂಥ ಪ್ರಾಣಿಗಳದ್ದು ಆ ಅವಶೇಷಗಳದ್ದು, ಮತ್ತು ಏನು ಈ ಕೊಳಚೆಯನ್ನು ಏನು ಚರಂಡಿಗಳಿಗೆ ಹರಿದು ಬಿಡ್ತಾರೆ, ಆ ರಾಸಾಯನಿಕ ವಸ್ತುಗಳಿದು ತೊಳೆದಿರ್ತಕ್ಕಂಥದ್ದನ್ನೆಲ್ಲನೂ ಬಿಟ್ಟಿರ್ತಕ್ಕಂತಹ ನೀರನ್ನು ಆ ಪರಿಶುದ್ಧಿ ಮಾಡಿ ನಾವು 3 ಶುದ್ಧೀಕರಣ ಮಾಡಿ ತಗೊಂಬಂದು ನಿಮಗೆ ಕೊಡ್ತಿದ್ದೀವಿ ಅಂತ ಹೇಳಿ ನೀವು ತರ್ತಾ ಇರ್ತಕ್ಕಂಥ ನೀರದು. ನಾನು ತಮ್ಮಲ್ಲಿ ಒಂದು ಪ್ರಶ್ನೆ ಮಾಡ್ತೇನೆ. ಇಲ್ಲಿ ನೆಲಮಂಗಲ ಇರ್ತಕ್ಕಂಥದ್ದು 25 ಕಿಲೋಮೀಟರ್ ಬೆಂಗಳೂರಿಗೆ ಇರ್ತಕ್ಕಂಥ ಹತ್ರ. ಈಗಾಗಲೇ ಬೆಂಗಳೂರಿಗೆ ಸೇರ್ಪಡೆ ಹೊಂದ್ಕೊಂಡ್ಬಿಟ್ಟಿದೆ. ಎಲ್ಲೂ ಕೂಡ ಖಾಲಿ ಜಾಗಗಳೇ ಇಲ್ಲ. ಎಲ್ಲ ಲೇಔಟ್ಗಳಾಗಿದ್ದಾವೆ. ಆ ಲೇಔಟಲ್ಲೆಲ್ಲನೂ ಹೆಚ್ಚಿನ ಜನಸಂಖ್ಯೆ ಬಂದು ವಾಸ ಮಾಡ್ತಾ ಇರ್ತಕ್ಕಂಥ ಪ್ರದೇಶ. ಈಗಾಗಲೇ ತಾವು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಅಂತ ಹೇಳಿ ಇಡೀ ಸೋಂಪುರ ಹೋಬಳಿನ ಈಗಾಗಲೇ ಭೂಸ್ವಾಧೀನ ಮಾಡ್ಕೊಂಡಿದ್ದೀರಿ. ತ್ಯಾಮ್ಗಳಲ್ಲಿ ಜಮೀನುಗಳನ್ನೆಲ್ಲನೂ ಭೂಸ್ವಾಧೀನ ಮಾಡ್ಕೊಂಡಿದ್ದೀರಾ. ವ್ಯವಸಾಯಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶಗಳನ್ನೆಲ್ಲ ನೀವು ಕೈಗಾರಿಕೆಗೆ ಹರಿದು ಹಂಚಿಬಿಟ್ಟಿದ್ದೀರಿ. ಇಡೀ ಏಷ್ಯಾ ಖಂಡಕ್ಕೆ ಮೊದಲನೇ ಪಟ್ಟ ಕಟ್ಟಿರ್ತಕ್ಕಂಥದ್ದು ಸೋಂಪುರ ಕೈಗಾರಿಕಾ ಘಟಕ ಅಂತ ಹೇಳಿರ್ತಕ್ಕಂಥದ್ದು. ನೀವು ಇವತ್ತಿನ ದಿವಸ ನೀವು ನಮ್ಮ ನೆಲಮಂಗಲ ತಾಲೂಕಿನ ಜನತೆಗೆ ನೀವು ಕುಡಿಯೋ ನೀರಿನ ಯೋಜನೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದ್ದಂಥದ್ದು. ನೀವು ತರ್ತಾ ಇರ್ತಕ್ಕಂಥ ನೀರೇನಿದೆ ಅದು ಉಪಯೋಗಿಸೋದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದಲ್ಲ ಅಂತ ಹೇಳಿರ್ತಕ್ಕಂಥದ್ದು. ಯಾಕೆಂದರೆ ಮೊನ್ನೆ ಸಭಾಪತಿಗಳು ಏನು ರಮೇಶ್ ಕುಮಾರ್ ಅವರಿದ್ದರು, ಅವರು ಕೋಲಾರ ಜಿಲ್ಲೆಗೆ ಅವರು ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಇದರಲ್ಲಿ ಸಭೆಯಲ್ಲಿ ನಮಗೆ ಬೇರೆ ತೊಳೆದಿರೋ ನೀರಾದರೂ ನಮಗೆ ಕೊಡ್ರಪ್ಪ ಕುಡಿಯೋದಕ್ಕೆ ಅಂತ ಹೇಳಿ ನೀವು ಅವರು ಬಿಡಿಸ್ಕೊತಾರೆ. ಆ ಬಿಟ್ಟಂತ ನಂತರ ಅಲ್ಲಾಗಿರ್ತಕ್ಕಂಥ ಅನಾಹುತಗಳನ್ನು ಅವ್ರು ಕಂಡು ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಾನು ತಗೊಂಬಂದಿರ್ತಕ್ಕಂಥ ನೀರು ಎಂಥ ನೀರು ನಾನು ತಗೊಂಬಂದು ನನ್ನ ಜನಗಳಿಗೆ ಕೊಟ್ಬಿಟ್ಟೆ. ನಾನು ಅದರಿಂದ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳಿಂದ ನನಗೆ ಎಷ್ಟು ಕರ್ಮ ಸುತ್ಕೊಂಡಿದೆ ಅನ್ನೋದನ್ನು ಅವರು ಎತ್ತಿ ಹೇಳ್ಕೊತಾ ಇದ್ದಾರೆ. ಅಂತಹ ಒಂದು ಪರಿಸ್ಥಿತಿ ಇರತಕ್ಕಂಥ ಸಂದರ್ಭದಲ್ಲಿ ತಾವು ಬೇಡ, ನಮಗೆ ಈ ನೀರು ನಮಗೆ ಅವಶ್ಯಕತೆ ಇಲ್ಲ ಅಂತ ಎಲ್ಲ ರೀತಿಯಾಗಿರ್ತಕ್ಕಂಥ ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಇರ್ತಕ್ಕಂಥ ಸಂಘಟನೆಗಳೇನಿದ್ದಾವೆ, ಎಲ್ಲ ಸಂಘಟನೆಗಳು ಮತ್ತು ಈ ವಿರೋಧ ಪಕ್ಷದವರು ಏನು ಅವರೆಲ್ಲನೂ ಕೂಡ ಸೇರ್ಕೊಂಡು ಬೇಡ ಅಂತ ಹೇಳ್ತಾ ಇರ್ತಕ್ಕಂಥ ನೀರನ್ನು ತಾವು ಇಲ್ಲಿ ಯಾಕೆ ಒತ್ತಾಯ ಏರ್ಬಿಟ್ಟು ನೀವು ಇಲ್ಲಿ ತಗೊಂಬಂದು ನಮಗೆ ಏರ್ತಾ ಇದ್ದೀರಿ? ನಿಮ್ಮ ಉದ್ದೇಶ ಏನು? ಇಲ್ಲಿ ತಮ್ಮನ್ನ ನೆಲಮಂಗಲದಲ್ಲಿ ಜನರು ನಿಮ್ಮನ್ನ ಗೆಲ್ಸಿರ್ತಕ್ಕಂಥದ್ದು ಉದ್ದೇಶ ಇಲ್ಲಿ ಒಳ್ಳೆ ಯೋಜನೆಗಳನ್ನು ತರ್ತಕ್ಕಂಥದ್ದು. ಮತ್ತು ನೀವು ಯಂಗ್ಸ್ಟರ್ ಇದ್ದೀರಿ, ನಿಮ್ಮಿಂದ ಒಂದು ನೆಲಮಂಗಲ ಜನತೆಗೆ ಒಂದು ಒಳ್ಳೆಯದನ್ನು ಕೊಡ್ತಾರೆ ಸರ್ಕಾರನ ಅಂತ ಹೇಳಿ ನಿಮ್ಮನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದನ್ನು ನೀವು ದುರುಪಯೋಗ ಮಾಡಿಕೊಂಡು ಇಲ್ಲಿರ್ತಕ್ಕಂಥದ್ದು ನಿಮ್ಮ ದೌರ್ಜನ್ಯವನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಸಂವಿಧಾನದಲ್ಲಿ ಅವಶ್ಯಕತೆ ಇರತಕ್ಕಂಥದ್ದು ಏನು ಅನ್ನೋದನ್ನ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅವ್ರಿಗೆ ಬೇಕು ಬೇಡ ಅನ್ನೋದನ್ನ ಅದನ್ನ ಸಂವಿಧಾನಬದ್ಧವಾಗಿ ಕಾನೂನು ರೀತಿಯಲ್ಲಿ ಅವರು ಇದನ್ನ ಪ್ರತಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವ್ರಗಳ ಮೇಲೆಲ್ಲ ಕೇಸ್ಗಳು ಹಾಕೋದು, ದೌರ್ಜನ್ಯ ಎಸ್ಕೋದು, ಯಾರು ಈ ತರ ಈ ವಿಚಾರಗಳಲ್ಲಿ ಮುಂದುವರಿತಾರೆ ಅವ್ರ ಮೇಲೆ ನೀವು ದೌರ್ಜನ್ಯ ಎಸಗತಕ್ಕಂಥ ಕೆಲಸಗಳನ್ನ ನೀವು ಮಾಡಬಾರದು. ನಿಮ್ಮನ್ನ ನೆಲಮಂಗಲ ಜನತೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಸಮಾಜ ಸೇವೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು. ನೀವು ಪ್ರಮಾಣ ವಚನ ತಗೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಪ್ರಮಾಣ ವಚನ ತಗೊಂಡು ಬಂದಿದ್ದೀರಿ? ಈಶ್ವರನ ಆಣೆಯನ್ನ ಪ್ರಮಾಣ ಮಾಡಿ ನಾನು ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಒಂದು ಉತ್ತಮವಾಗಿರ್ತಕ್ಕಂತಹ ನಾನು ಸೇವೆಯನ್ನ ಮಾಡ್ತೀನಿ ಅನ್ನೋ ಭಾವನೆ ಇಟ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ನೀವು ಗೆದ್ದು ಬಂದಿರತಕ್ಕಂಥದ್ದು, ಆರಿಸಿ ಬಂದಿರೋದು. ನೀವು ಇವತ್ತಿನ ದಿವಸ
ಈ ನೆಲಮಂಗಲದವ್ರಿಗೆ ಬೇಕಿಲ್ದಿರ್ತಕ್ಕಂಥ ನೀರನ್ನು ಯಾಕೆ ತರ್ತಾ ಇದ್ದೀರಿ? ಆ ನೀರನ್ನ ತಂದಂತ ಸಂದರ್ಭದಲ್ಲಿ ಏನೆಲ್ಲ ಅದರಿಂದ ಅನಾಹುತ ಆಗುತ್ತೆ ಅನ್ನೋದನ್ನ ತಾವೇನಾದ್ರೂ ಮನಗಂಡಿದ್ದೀರಾ? ಅದನ್ನ ಯಾಕೆ ನಿಮ್ಗೆ ತಲೆ ಒಳಗೆ ಹೋಗ್ತಾ ಇಲ್ಲ? ನೀವು ಅದನ್ನ ಯಾರಾದ್ರೂ ಅದನ್ನ ಪ್ರತಿಭಟಿಸಿದ್ರೆ ಅದನ್ನ ಯಾಕೆ ನೀವು ಸ್ವಪ್ರತಿಷ್ಠೆ ತರ ತಗೊಂಡು ಅವ್ರನ್ನ ವಿರೋಧಿಗಳ ತರ ನೋಡ್ಕೊಂಡು ನೀವು ಅದನ್ನ ಏರ್ಲೇಬೇಕು ಅಂತ ಹೇಳ್ಬಿಟ್ಟು ಬಲವಂತವಾಗಿ ಯಾಕ್ರಿ ಏರ್ತೀರಾ ನೀವು ಇದನ್ನ? ಅಂತ ನಿಮ್ಗೆ ತಾಕತ್ತು ದಮ್ಮು ದಡ್ಕಸ್ತಿತ್ತು ಅಂತಂದ್ರೆ ಸಭೆನಲ್ಲಿ ಕೂಗ್ರಿ, ಹತ್ರದಲ್ಲಿರ್ತಕ್ಕಂಥ ಕಾವೇರಿ ನೀರನ್ನ ತಗೊಂಬನ್ನಿ, ಹೇಮಾವತಿ ನದಿನಲ್ಲಿ ತಗೊಂಬನ್ನಿ ನೀರ್ನ. ಇದನ್ನ ಎತ್ತಿನ ಹೊಳೆ ಯೋಜನೆ ಮಾಡಿದ್ದಾರೆ. ಎತ್ತಿನ ಹೊಳೆ ಯೋಜನೆ ಮಾಡಿರ್ತಕ್ಕಂಥದ್ದನ್ನ ಇಲ್ಲಿವರೆಗೂ ನೀರೇ ಬಂದಿಲ್ಲ. ಅದು ನಿಮ್ಗೆ ಇದ್ರಲ್ಲ ಅಷ್ಟೊಂದು ಆಸಕ್ತಿ ಏನೋ, ನೀವು ಕೊಳಚೆ ನೀರನ್ನ ತಗೊಂಬಂದು ಇಲ್ಲಿ ನೆಲಮಂಗಲದ ಜನಗಳನ್ನ, ನಾಗರಿಕರನ್ನ, ತಾಲೂಕಿನಲ್ಲಿ ಇರ್ತಕ್ಕಂಥ ಜನಗಳನ್ನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ಏನಿದೆ ನಿಮ್ಮ ಮನಸ್ಸಿನಲ್ಲಿ? ಯಾಕೆ ಈ ತರ ನಾಗರಿಕ ವಿರುದ್ಧವಾಗಿ ನಡ್ಕೊಂತಾ ಇದ್ದೀರಿ ನೀವು? ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ನೀವು ಇದು ಮಾರಕವಾಗಿರ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ನಿಮ್ಗೆ ಅಂತ ಒಂದು ನೆಲಮಂಗಲ ಜನತೆಗೆ ಒಂದು ಒಳ್ಳೆಯದನ್ನ ಮಾಡಬೇಕು ಅನ್ನೋದಿತ್ತು ಅಂತ ಅಂದ್ರೆ ಧೈರ್ಯ ಮಾಡಿ ನೀವು ಸಭೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥ ಕಲಾಪದಲ್ಲಿ ನೀವು ಮಂಡನೆ ಮಾಡಿ, ನಮ್ಗೆ ಹತ್ರ ಇರ್ತಕ್ಕಂಥ ಹೇಮಾವತಿ ನದಿ ಏನಿದೆ ಅದರ ನೀರನ್ನು ಕೊಡಿ, ಕಾವೇರಿ ನೀರನ್ನು ಕೊಡಿ, ಎತ್ತಿನ ಹೊಳೆ ನೀರನ್ನು ತಗೊಂಡು ಬಂದಿದ್ದೀವಿ ಅಂತ ಹೇಳಿದಿರಿ, ಅದನ್ನ ಕೊಡಿ. ಅದನ್ನ ಬಿಟ್ಟು ನೀವು ಈ ಕೊಳಚೆ ನೀರನ್ನು ತಗೊಂಬಂದು 69 ಕೆರೆಗೆ ನಾನು ತುಂಬಿಸ್ತೀನಿ ಅಂತಿದ್ದೀರಲ್ಲ ಸ್ವಾಮಿ, ಎಲ್ಲಿ ಜಮೀನ ವ್ಯವಸಾಯ ಮಾಡಕ್ ನೀವು ಎಲ್ಲಿ ಬಿಟ್ಟಿದ್ದೀರಿ? ಸೋಂಪುರ ಹೋಬಳಿನಲ್ಲಿ ಇರ್ತಕ್ಕಂಥ ಕೆರೆಗಳನ್ನ ಈಗಾಗಲೇ ಬೆಂಗಳೂರಿನಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ನೀವೆಲ್ಲ ನೋಡ್ತಾ ಇರ್ತಕ್ಕಂಥದ್ದು. ನಗರ ಪ್ರದೇಶ ಬೆಳ್ಕೊಂತಾ ಇದೆ, ಕೈಗಾರಿಕಾ ಪ್ರದೇಶ ಬೆಳ್ಕೊಂತಾ ಇದೆ. ಈ ಮಧ್ಯದಲ್ಲಿ ನೀವು ತಗೊಂಬಂದು 69 ಕೆರೆ ನೀರು ತುಂಬಿಸಿದ್ರೆ ಆ ಕಲುಷಿತ ನೀರನ್ನ ನೀವು ತಂದು ತುಂಬಿದ್ದೆ ಆದ್ರೆ ಅದರಿಂದ ಹೋಗ್ತಕ್ಕಂಥದ್ದು ಏನು ಲೋಹಗಳು, ರಂಜಕಗಳು, ಇಂತಕ್ಕಂಥ ಏನು ಆ ವ್ಯವಸ್ಥೆನಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳು ಏನಿದಾವೆ ಅದೆಲ್ಲನೂ ಕೂಡ ಅಂತರ್ಜಲಕ್ಕೆ ಸೇರ್ಕೊಂತದೆ. ನೀವು ಅಂತರ್ಜಲ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ನೆಲಮಂಗಲದಲ್ಲಿ ನಾವು ಹುಟ್ಟು ಬೆಳೆದಂತ ಸಂದರ್ಭದಲ್ಲಿ, ನನಗೆ ಬುದ್ಧಿ ಬಂದಾಗ ಸಂದರ್ಭದಲ್ಲಿ ಈ ನೀರನ್ನ ಪರಿಷ್ಕರಣೆ ಮಾಡಿದ್ರೆ ಅದರ ಫ್ಲೋರೈಡ್ ಕಂಟೆಂಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದಂತ ಸಂದರ್ಭದಲ್ಲಿ 100, 200 ಇರ್ತಿತ್ತು. ಇವತ್ತು ಚೆಕ್ ಮಾಡಿದ್ರೆ 800, 900 ಇದೆ. ಯಾತಕ್ಕೆ? ನೆಲಮಂಗಲ ತಾಲೂಕಲ್ಲಿ ನಿಮ್ಗೆ ಯುಜಿಡಿ ಇಲ್ಲ. ಎಲ್ಲಾನು ಗುಂಡಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು ನೆಲಮಂಗಲ ತಾಲೂಕಲ್ಲಿ. ಡ್ರೈನೇಜ್ಗಳಿಗೆ ನೀರು ಬಿಟ್ಟಿರ್ತಕ್ಕಂಥದ್ದು, ಟಾಯ್ಲೆಟ್ ನೀರ್ನ, ಅದೆಲ್ಲ ಹೋಗ್ತಾ ಇರ್ತಕ್ಕಂಥದ್ದು ಎಲ್ಲಿಗೆ? ಕೆರೆಗೆ. ಬಿನ್ಮಂಗ್ಲದ ಕೆರೆಗೆ ಬಿಟ್ಟಿದ್ದೀರಾ, ನೆಲಮಂಗಲದ ಕೆರೆಗೆ ಹೋಗಿದೆ. ಇನ್ನು ನಗರ ಬೆಳೀತಾ ಇದ್ದಂತೆ ಕೆರೆಗಳಿಗೆಲ್ಲ ನೀವು ಈ ತರ ನೀರು ತಂದು ತುಂಬಿದಂತ ಸಂದರ್ಭದಲ್ಲಿ ಈಗಾಗಲೇ ಅಂತರ್ಜಲದಲ್ಲಿ ಎಲ್ಲ ಸೇರ್ಕೊಂಡು 800 ತಕ ಹೋಗಿದೆ ಫ್ಲೋರೈಡ್ ಕಂಟೆಂಟ್. ಮನುಷ್ಯನಿಗೆ ದೇಹಕ್ಕೆ ಹಾನಿಕಾರಕವಾಗಿರ್ತಕ್ಕಂಥದ್ದನ್ನ ತಗೊಂಬಂದು ತುಂಬ್ತಾ ಇದ್ದೀರಾ. ಈಗ ಮನೆಗಳಿಗೆಲ್ಲಾನು ಕೂಡ ಎಲ್ಲರೂ ಪ್ಯೂರಿಫೈ ನೀರನ್ನ ಕೊಂಡ್ಕೊಂತ ಇದ್ದಾರೆ. ದಿನಾ ಒಂದು ಮನೆಗೆ 4 ಕ್ಯಾನ್ಗಳು ನೀರು ತಗೊಂತಾರೆ, 25 ಲೀಟರ್ ಕ್ಯಾನ್ಗಳು ಹಾಕೊಂತಾರೆ. ಕೆಲವರು RO ಶಕ್ತಿ ಇರ್ತಕ್ಕಂಥವ್ರು RO ಫಿಲ್ಟರ್ಗಳನ್ನು ಹಾಕೊಂತಾರೆ. ಬಡವ್ರು ಎಲ್ಲಿಗ್ರಿ ಹೋಗ್ಬೇಕು? ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲ ಶ್ರೀಮಂತರೇ ಇಲ್ಲ ಇಲ್ಲಿ. ಈ ನಮ್ಮ ತಾಲೂಕಲ್ಲಿ ಎಲ್ಲಾ ವರ್ಗದ ಜನ ಇರ್ತಕ್ಕಂಥದ್ದು. ಆ ವರ್ಗದ ಜನತೆಗೆ ನೀವು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಕುಡಿಯೋ ನೀರಿನ ಯೋಜನೆ ಮಾಡಿ. ಅದನ್ನ ಬಿಟ್ಟು ನೀವು ಈ ತರ್ತಕ್ಕಂಥ ಕೆಟ್ಟ ಕಲುಷಿತ ನೀರನ್ನ ನೀವು ತರಬೇಡಿ. ಯಾರು ಕೂಡ ಅದು ಒಪ್ತಾ ಇಲ್ಲ. ಮಾನ್ಯ ಶಾಸಕರು ಬಾಲಕೃಷ್ಣ ಅವರು, ಮಾಗಡಿ MLA ಶಾಸಕರು ಬಾಲಕೃಷ್ಣ ಅವರು ಕೂಡ ಅದನ್ನ ಆಪೋಸ್ ಮಾಡಿದ್ರು. ಅದು ಬೇಡ ನಮ್ಗೆ ನೀರು ಅಂತ ಹೇಳಿದಿರ್ತಕ್ಕಂಥದ್ದು. ಇದ್ರ ವಿಚಾರವಾಗಿ ಎಲ್ಲ ಕೂಡ ಏನು ಚಿಕ್ಕಬಳ್ಳಾಪುರದವರಾಗಿರ್ಬೋದು, ದೊಡ್ಡಬಳ್ಳಾಪುರ ಶಾಸಕರಾಗಿರ್ಬೋದು, ಇವರೆಲ್ಲ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಕ್ಕಂಥದ್ದು. ಅಂತ ನೀರನ್ನು ನಿಮ್ಗೆ ಯಾಕೆ ಅಷ್ಟೊಂದು ಆಸಕ್ತಿ? ಬೇಡ ಇದು ನೀರು ನಮ್ಗೆ. ನೀವು ಆ ತರ ಏನಾದ್ರೂ ಒಳ್ಳೇದನ್ನ ಮಾಡಬೇಕು. ನೆಲಮಂಗಲ ನಾಗರಿಕರಿಗೆ ಅವ್ರ ಮನಸ್ಸಿನಲ್ಲಿ, ಅವ್ರ ಎದೆನಲ್ಲಿ ಉಳ್ಕೋಬೇಕು ನಾನು ಅನ್ನೋ ಒಂದು ವಿಶ್ವಾಸ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಈ ಯೋಜನೆಯನ್ನ ಕೈ ಬಿಡಿ. ಆ ಕೈ ಬಿಟ್ಟು ಈ ನೆಲಮಂಗಲ ನಾಗರಿಕರಿಗೆ ಅವಶ್ಯಕತೆಯಾಗಿರ್ತಕ್ಕಂಥ ಒಳ್ಳೆ ಸ್ವಚ್ಛವಾಗಿರ್ತಕ್ಕಂಥ ನೀರನ್ನ ತರ್ತಕ್ಕಂಥ ಯೋಜನೆಗಳನ್ನ ಮಾಡಿ, ನೀರು ತಂದು ಯುಜಿಡಿಯನ್ನ ಮಾಡಿ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ. ಅದನ್ನ ಬಿಟ್ಟು ನೀವು ಇದನ್ನ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬೇಕು. ಮನುಷ್ಯನ ಸ್ವಭಾವ ಅದು, ಮನುಷ್ಯನ ಸ್ವಭಾವ ಗುಣ ಅದು. ನನಗೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ ನಾವು ನಿಮ್ಗೆ ಹೇಳ್ಕೊಂಡೆ ಇನ್ಯಾರಿಗ್ರಿ ಹೇಳ್ಬೇಕು? ನೀವು ನೆಲಮಂಗಲದ ಶಾಸಕರು, ನೀವು ನಮ್ಮ ಒಂದು ಏನು ಇಚ್ಛೆ ಇದೆ ಅದನ್ನ ನಿಮ್ಗೆ ಹೇಳ್ಕೋಬೇಕಾಗತ್. ನಾವು ಬೇಡ ಅಂತದನ್ನ ಎಲ್ಲಾ ನಾಗರಿಕರು ಬೇಡ ಅಂತ ಹೇಳ್ತಾ ಇರೋದನ್ನ ನೀವು ಏಕ ಅವ್ರ ಮೇಲೆ ಬಲವಂತವಾಗಿ ಹೊರಿಸ್ತಾ ಇದ್ದೀರಿ. ಇಂಥ ಮಂಡತನ ಬೇಕಾಗಿಲ್ಲ. ಯಾರೋ ನಿಮ್ಗೆ ಕಿವಿ ಚುಚ್ಚಿ ಹೇಳ್ಬೋದು, ನಮ್ಮ ಪಕ್ಷ ನಾವು ಮಾಡ್ಬಿಟ್ರೆ ನಮ್ಗೆ ಹೆಸರು ಬಂದ್ಬಿಡ್ತದೆ ಅಂತ. ಇದರಿಂದ ನಿಮ್ಮ ಪಕ್ಷಕ್ಕೆ ಒಳ್ಳೇದಾಗೋದಿಲ್ಲ, ನಿಮ್ಗೂ ಒಳ್ಳೇದಾಗೋದಿಲ್ಲ.
ಆ ಥರ ನೀವೇನಾದ್ರು ಇತ್ತು ಅಂದರೆ ನೆಲಮಂಗಲದಲ್ಲಿ ವಾಸ ಮಾಡ್ರಿ, ಬಂದು ನೆಲಮಂಗಲದಲ್ಲಿ ಮನೆ ಕಟ್ಕೊಂಡು ನೀವು ನಿಮ್ಮ ಸಂಸಾರ ಬಂದು ಕುಟುಂಬ ವಾಸ ಮಾಡಿ. 1 ವರ್ಷ ಆ ಕೊಳಚೆ ನೀರನ್ನ ಒಂದೊಂದು ಟ್ಯಾಂಕರ್ ನೀರನ್ನ ನಿಮ್ಮ ಮನೆಗೆ ತರಿಸ್ಕೊಡೋಣ. ಅದನ್ನ ಯೂಸ್ ಮಾಡಿ, ಅದನ್ನ ಯೂಸ್ ಮಾಡಿ ನೀವು ಕರೆಕ್ಟಾಗಿ ಆರೋಗ್ಯವಾಗಿದ್ದಾರೆ ನಿಮ್ಮ ಮನೆಯಲ್ಲಿ ಅಂತ ಅಂದಾಗ ನಾವು ಕುಡಿಯೋದಕ್ಕೆ ಇದು ಮಾಡೋಣ. ಅದನ್ನ ಬಲವಂತವಾಗಿ ಯಾಕೆ ತಗೊಂಬಂದು ಹೇರ್ತಾ ಇದ್ದೀರಿ? ಅದನ್ನ ಬೇಡ. ದಯಮಾಡಿ ನಾವು ನಿಮ್ಮಲ್ಲಿ ಕೇಳೋವಂಥದ್ದು ಇಷ್ಟೇನೆ. ನೀವು ಮಾನ್ಯ ಶಾಸಕರು ಇನ್ನ ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದೀರಿ, ದಯಮಾಡಿ ಒಳ್ಳೆ ನಾಗರಿಕರಿಗೆ ಒಳ್ಳೆ ಸ್ವಚ್ಛಂದವಾಗಿರ್ತಕ್ಕಂಥ ನೀರನ್ನ ತನ್ನಿ, ಒಳ್ಳೆ ಕಾರ್ಯಗಳನ್ನ ಮಾಡಿ ಅಂತ ಹೇಳಿ ನಾನು ನಮ್ಮ ವಕೀಲರ ಸಮುದಾಯದ ಮೂಲಕ ನಾನು ಇವತ್ತು ಇದನ್ನ ನಿಮ್ಗೆ ಅರ್ಹಿಸ್ತಾ ಇದ್ದೀವಿ. ಮತ್ತೆ ಇಡೀ ನೆಲಮಂಗಲ ತಾಲೂಕಿನಲ್ಲಿ ಇರ್ತಕ್ಕಂಥ ಜನಗಳಿಗೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇನೆ, ದಯಮಾಡಿ ಇಂಥ ಯೋಜನೆಗಳಿಂದ ಏನಾಗ್ತದೆ ಅನ್ನೋದನ್ನ ನೀವು ಮನದಟ್ಟು ಮಾಡ್ಕೋಬೇಕಾಗತ್ತೆ. ಯಾರೋ ಮಾಡ್ತಾರ ಬಿಡೋ, ನನ್ಗೇನಾಗುತ್ತೆ, ಅವನಿಗಾಗಿ ನನ್ಗಾಗುತ್ತೆ ಅಂತಂದ್ರೆ ನನಗ್ ಕಾಲು ಹೋದ್ರೆ ನಿನ್ಗೆ 2 ಕಾಲು ಹೋಗ್ತವೆ ಅನ್ನೋದನ್ನ ಮರೆಯೋದು ಬೇಡ. ದಯಮಾಡಿ ನೆಲಮಂಗಲದ ನಾಗರಿಕರು ಇದ್ರ ವಿಚಾರವಾಗಿ ಎಚ್ಚೆತ್ಕೋಬೇಕಾಗತ್ತೆ. ಇದ್ರ ವಿಚಾರವಾಗಿ ನೀವು ಪ್ರತಿಭಟನೆಗಳನ್ನ ಮಾಡಬೇಕಾಗ್ತದೆ ಅಂತ ಹೇಳಿ ನಾನು ನಿಮ್ಗೆ ಅವೇರ್ನೆಸ್ ಬರಲಿ ಅಂತ ಒಂದು ಇದನ್ನ ಇಟ್ಕೊಂಡು ನಮ್ಮ ನೆಲಮಂಗಲದ ವಕೀಲರ ಸಮುದಾಯ ಇವತ್ತು ಈ ಒಂದು ಪ್ರೆಸ್ ಮೀಟ್ ಅನ್ನ ಆಯೋಜಿಸಿದ್ದೇವೆ. ನೋಡಿ, ಇವತ್ತು ಸಮಾಜದಲ್ಲಿ ಯಾವ್ದಾದ್ರು ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಬಂದಿರತಕ್ಕಂಥ ಹಕ್ಕು. ಮೊನ್ನೆ ನಾವಿನ್ನ ಸಂವಿಧಾನ ದಿನಾಚರಣೆಯನ್ನ ಆಚರಣೆ ಮಾಡಿರ್ತಕ್ಕಂಥದ್ದು. ಎಂತಕ್ ಮಾಡ್ತೀವಿ ನಾವು ಸಂವಿಧಾನ ದಿನಾಚರಣೆಯನ್ನ? ಪ್ರತಿ ಬಾರಿ ಎಲ್ರಿಗೂ ಈ ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಪ್ರತಿಭಟನೆ ಮಾಡುವಂತ ಹಕ್ಕು ಅವ್ರಿಗಿರ್ತದೆ. ಅವ್ರಿಗೆ ಬೇಡ ಅಂದದನ್ನ ನೀವು ಬಲವಂತವಾಗಿ ಹೇರಿದಂತ ಸಂದರ್ಭದಲ್ಲಿ ಅವ್ರ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ನೀವು ಪೊಲೀಸ್ನವ್ರನ್ನ ಬಳಸ್ಕೊಂಡು ಅವ್ರ ಕಡೆಯಿಂದ ನೀವು FIR ಮಾಡಿಸೋದು, ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಅವ್ರವ್ರನ್ನ ಮೇಲೆ ಕೇಸ್ಗಳನ್ನು ಮಾಡ್ತಕ್ಕಂಥದ್ದನ್ನ ದಯಮಾಡಿ ಕೈ ಬಿಡಬೇಕಾಗತ್ತೆ. ಇದನ್ನ ಪೊಲೀಸ್ ವ್ಯವಸ್ಥೆನೂ ಕೂಡ ಅದನ್ನ ತಿಳ್ಕೋಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ನಮ್ಮ ವಕೀಲರ ಸಮುದಾಯ ಏನಿದೆ, ನೀವು ಏನ್ FIR ಮಾಡ್ರು ಕೂಡ ನಾವು ಕಾನೂನು ರೀತಿಯಲ್ಲಿ ನಾವು ಕೂಡ ಅವ್ರಿಗೆ ಒಂದು ಬೆಂಬಲವನ್ನ ನಾವು ಏನು ಪ್ರತಿಭಟನಾಕಾರರು ಇರ್ತಾರೋ ಅವ್ರಿಗೆ ನಾವು ಕೊಡೋದಕ್ಕೆ ನಾವು ರೆಡಿ ಇರ್ತೀವಿ ಅನ್ನೋದನ್ನ ನಾನು ನಮ್ಮ ವಕೀಲ ಸಮುದಾಯದ ಕಡೆಯಿಂದ ಹೇಳ್ತಾ ಇದ್ದೇನೆ. ಉಚಿತವಾಗಿ ಯಾಕೆ ಅಂತಂದ್ರೆ ಅವರು ನೆಲಮಂಗಲದ ನಾಗರಿಕರು ಏನಿದ್ದಾರೆ ಅವರೆಲ್ಲ ನಮ್ಮ ಅಣ್ಣ ತಮ್ಮದಿರೋ, ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನು ವಿರುದ್ಧವಾಗಿರ್ತಕ್ಕಂಥ ಕೆಲಸಗಳನ್ನ ಆಗಿ ಅವ್ರಿಗೆ FIR ಆದ್ರೆ ಉಚಿತವಾಗಿ ನಮ್ಮ ವಕೀಲ ಸಮುದಾಯ ಅವ್ರಿಗೆ ಜೊತೆನಲ್ಲಿ ನಿಂತ್ಕೊಂತೀವಿ, ಬೆಂಬಲವಾಗಿ ಅವ್ರಿಗೆ ಒಂದು ಕಮಿಟಿನೇ ರಚನೆ ಮಾಡ್ತೀವಿ. 1 ಗಂಟೆ ರಾತ್ರಿ ಆಗ್ಲಿ 12 ಗಂಟೆ ರಾತ್ರಿ ಆಗ್ಲಿ ಅವ್ರಿಗೆ ಏನಾದ್ರು ಸಮಸ್ಯೆ ಆಯ್ತು, ಇಂಥ ವಿಚಾರಗಳಲ್ಲಿ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ತೊಂದರೆ ಆಗಿದೆ ಅಂದ್ರೆ ನಾವು ಅವ್ರಿಗೆ ಬಲವಾಗಿ ನಿಂತ್ಕೊಂಡು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂತೀವಿ ಅಂತ ನಾನು ಹೇಳ್ತೀನಿ.